ಯಾವುದೇ ಒಂದು ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಮೂಲಕ ಎಂಟ್ರಿ ಆಗುತ್ತೆ. ಇದನ್ನ ಸುಮಾರು ಕಡೆಗೆ ನಾವು ಜನರಿಕ್ ಆಗಿ ಕೇಳಿರ್ತೀವಿ, ದೊಡ್ಡ ದೊಡ್ಡ ಕಂಪನೀಸ್ಗಳ IPO ಬಂದಿದೆ ಅಂತ ಹೇಳ್ಕೊಂಡು. ಬಟ್ ಈ ಒಂದು ವಿಷಯದಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿ ಬರುತ್ತೆ, MSME ಅಂತ ಹೇಳ್ಕೊಂಡು, ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು ಅಂತ ಹೇಳ್ಕೊಂಡು. ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಪರ್ಟಿಕ್ಯುಲರ್ ಸೆಕ್ಟರ್ದ ಸದ್ಯಕ್ಕೆ 29.2% ನಷ್ಟು ಕಾಂಟ್ರಿಬ್ಯೂಷನ್ ಈ ಇಂಡಸ್ಟ್ರಿ ಕೊಡ್ತಾ ಇದೆ ಎಂಟೈರ್ ಭಾರತದ GDPಗೆ. ಇನ್ನೊಂದು ಕಡೆ 36.2% ನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್, 43.6% ನಷ್ಟು ಎಕ್ಸ್ಪೋರ್ಟ್ ವಾಲ್ಯೂಮ್ಗಳಿದ್ರೆ ಆಲ್ಮೋಸ್ಟ್ 60 ಮಿಲಿಯನ್ ಜನಗಳಿಗೆ, 1 ಮಿಲಿಯನ್ ಅಂದ್ರೆ 10 ಲಕ್ಷ, 60 ಮಿಲಿಯನ್ ಜನಗಳಿಗೆ ಕೆಲಸವನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲ 1.3 ಮಿಲಿಯನ್ಸ್ ನಷ್ಟು ಹೊಸ ಹೊಸ ಜಾಬ್ಗಳನ್ನ ಎವ್ರಿ ವರ್ಷನೂ ಹುಟ್ಟಾಗ್ತಾ ಇದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಇದ್ರ ಜೊತೆಗೇನೆ ರಫ್ಲಿ 9,000ಕ್ಕಿಂತ ಜಾಸ್ತಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ವಿತ್ ಇನ್ ದ ಹೋಮ್ ಅಂದ್ರೆ ಬೇಸಿಕಲಿ ಭಾರತದಲ್ಲಿ ಹಾಗೆ ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂತಹ ಹ್ಯೂಜ್ ಇಂಡಸ್ಟ್ರಿ ಇದಾಗಿರುತ್ತೆ. ಇದೇ ಎಕ್ಸಾಕ್ಟ್ ವಿಷಯವನ್ನ ನಾನು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ದೊಡ್ಡ ದೊಡ್ಡ ಕಂಪನೀಸ್ ಗಳಿಗೆ ನಾರ್ಮಲ್ IPOs ಗಳ ಮೂಲಕ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಸಿಗುತ್ತೆ. ಬಟ್ ಈ ರೀತಿಯಂತ ಚಿಕ್ಕ ಪುಟ್ಟ ಬಿಸ್ನೆಸ್ ಗಳು ಅಟ್ ದ ಸೇಮ್ ಟೈಮ್ ಒಳ್ಳೆ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರತಕ್ಕಂಥ IPOs ಗಳಿಗೇನೆ ಸಪರೇಟ್ ಮಾರ್ಕೆಟ್ ಇರುತ್ತೆ. ಇದ್ರ ಬಗ್ಗೆ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ MSME ಸೆಗ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಮೈಕ್ರೋ ಬಿಸ್ನೆಸ್ ಗಳು, ಇವಾಗ ತಾನೇ ಸ್ಟಾರ್ಟ್ ಆಗಿರತಕ್ಕಂತಹ ಬಿಸ್ನೆಸ್ ಗಳು, ಸ್ಟಾರ್ಟ್ಅಪ್ಸ್ ಗಳು ಇರಬಹುದು. ಈ ಎಲ್ಲ ಚಿಕ್ಕ ಪುಟ್ಟ ಬಿಸ್ನೆಸ್ ಗಳು ಏನ್ ಬರುತ್ತೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂಡರಲ್ಲಿ ಬರ್ತಕ್ಕಂಥದ್ದು, ಈ ಚಿಕ್ಕ ಪುಟ್ಟ ಒಂದು ಬಿಸ್ನೆಸ್ ಗಳನ್ನ MSME ಅಂತ ಹೇಳ್ಕೊಂಡು ಕ್ಯಾಟಗರೈಸ್ ಮಾಡ್ತಾರೆ. ಇದನ್ನ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ IPOs ಗಳನ್ನ ಲಿಸ್ಟ್ ಮಾಡ್ಲಿಕ್ಕೆ ಸಪರೇಟ್ ಆಗೇನೆ ಮಾರ್ಕೆಟ್ ಇರುತ್ತೆ ಎಕ್ಸ್ಚೇಂಜಸ್ ಗಳಲ್ಲಿ. NSE BSE ಇಲ್ಲಿ ಡೈರೆಕ್ಟ್ ಮಾರ್ಕೆಟ್ ಅಲ್ಲ, ಇವ್ರಿಗೆ ಅಂತಾನೆ ಸಪರೇಟ್ ಮಾರ್ಕೆಟ್ ಇರುತ್ತೆ ಇವತ್ತಿನ ಕಾಲಕ್ಕೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಇಲ್ಲಿ SME ಪ್ಲಾಟ್ಫಾರ್ಮ್ ಅಂತ ಬರುತ್ತೆ. ಇನ್ನೊಂದು ಕಡೆಯಿಂದ NSE ಕೂಡ ಎಮರ್ಜ್ ಅಂತಕ್ಕಂತಹ ಒಂದು ಸಪರೇಟ್ ಮಾರ್ಕೆಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನೀಸ್ ಗಳು ಲಿಸ್ಟ್ ಆಗುತ್ತೆ ಆಸ್ ಅನ್ IPO. ಇದಕ್ಕೆ ಯಾವುದೇ ಒಂದು ಕಂಪನಿ ಈ ರೀತಿಯಾಗಿ ಫಂಡ್ ಅನ್ನ ರೈಸ್ ಮಾಡಬೇಕು ಜನಗಳಿಂದ ಅಂತ ಹೇಳಿದ್ರೆ, ಚಿಕ್ಕ ಪುಟ್ಟ ಬಿಸ್ನೆಸ್ ಗಳು ಅಂತಂದಾಗ ಇವ್ರಿಗೆ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ಗಳನ್ನ ಸೆಟ್ ಮಾಡಿರ್ತಾರೆ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಲ್ಲಿ. ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಪ್ರಕಾರ ಪೋಸ್ಟ್ ಇಶ್ಯೂ ಪೇಡ್ ಅಪ್ ಕ್ಯಾಪಿಟಲ್ ಏನಿದೆಯೋ 25 ಕೋಟಿಗಿನ ಜಾಸ್ತಿ ದಾಟಬಾರದು. ನೆಟ್ ಟ್ಯಾಂಜಿಬಲ್ ಅಸೆಟ್ ಬಂದು ಅಂದ್ರೆ ಅಸೆಟ್ ಅಂತ ಹೇಳ್ತೀವಿ ಅಂತಂದ್ರೆ ಕಂಪನಿಲಿ ಮಿನಿಮಮ್ 1.5 ಕೋಟಿಯಷ್ಟು ಅಸೆಟ್ ಅನ್ನು ಹೊಂದಿರತಕ್ಕಂಥ ಬಿಸ್ನೆಸ್ ಅದಾಗಿರಬೇಕು. ಹಾಗೆ ಪಾಸಿಟಿವ್ ನೆಟ್ ವರ್ತ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ಈ ಕಂಪನೀಸ್ ಗಳು ಹೊಂದಿರಬೇಕು. ಇದಷ್ಟೇ ಅಲ್ಲದೆ ಸಾಲಿಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹಿಸ್ಟ್ರಿಯನ್ನು ಕೂಡ ಈ ಕಂಪನೀಸ್ ಗಳು ಹೊಂದಿರಬೇಕು. ಇದರರ್ಥ ಮಿನಿಮಮ್ 3 ವರ್ಷಗಳ ಸ್ಟ್ರಾಂಗ್ ಫೈನಾನ್ಷಿಯಲ್ ರೆಕಾರ್ಡ್ ಇರತಕ್ಕಂತಹ ಕಂಪನೀಸ್ ಗಳಿಗೆ ಮಾತ್ರ ಅಲೋ ಮಾಡ್ತಾರೆ ಈ ರೀತಿಯಾದಂತಹ IPOs ಗಳನ್ನ. ಇದನ್ನ ಬಿಟ್ಟು ಸುಮಾರು ಆಪರೇಷನಲ್ ಹಾಗೆ ಸುಮಾರು ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇರುತ್ತೆ. ಬಿಕಾಸ್ ಇದು ತುಂಬಾ ಚಿಕ್ಕ ಪುಟ್ಟ ಕಂಪನೀಸ್ ಗಳಾಗಿರೋದ್ರಿಂದ ಇನ್ವೆಸ್ಟರ್ಸ್ ದೃಷ್ಟಿಕೋನದಲ್ಲಿ ನಾವು ನೋಡ್ತೀವಿ ಅಂತ ರಿಸ್ಕ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಲ್ಲಿ ತುಂಬಾನೇ ಒಂದು ರಿಕ್ವೈರ್ಮೆಂಟ್ ಗಳನ್ನ ಈ ಕಂಪನೀಸ್ ಗಳು ಫುಲ್ಫಿಲ್ ಮಾಡುತ್ತೆ ಅಂದ್ರೆ ಮಾತ್ರ SME IPOs ಗೆ ಇದನ್ನ ಅಲೋ ಮಾಡ್ತಾರೆ. ಸೊ ಇನ್ನ ಬೆನಿಫಿಟ್ಸ್ ಗಳು ನಾವು ನೋಡ್ತೀವಿ ಅಂತಂದ್ರೆ ಇದರಿಂದ ಆಸ್ ಅ ಕಂಪನಿಯಾಗಿ ನೋಡ್ತೀವಿ ಅಂತಂದ್ರೆ ಒಂದ್ ಕಡೆಯಿಂದ ಲಿಕ್ವಿಡಿಟಿ ಸಿಗುತ್ತೆ. ಇರತಕ್ಕಂತಹ ಶೇರ್ ಹೋಲ್ಡರ್ಸ್ ಗಳು ಏನಾದ್ರು ಅದರಲ್ಲಿ ಇದ್ರು ಅಂದ್ರೆ ಅವ್ರು ಎಕ್ಸಿಟ್ ಆಗಬೇಕು ಬಿಸ್ನೆಸ್ ನ ಅಂತಂದ್ರೆ ಆ ಬಿಸ್ನೆಸ್ ನ ಮಾರ್ಬಿಟ್ಟು ಅವ್ರು ಎಕ್ಸಿಟ್ ಆಗಬಹುದು. ಇನ್ನೊಂದು ಕಡೆಯಿಂದ ಎಕ್ಸ್ಟ್ರಾ ಕ್ಯಾಪಿಟಲ್ ಅನ್ನು ಕೂಡ ಅವ್ರು ರೈಸ್ ಮಾಡಿ ಅವರ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಅವರಿಗೆ ಈ ಒಂದು IPO ಮೂಲಕ ಸಿಗುತ್ತೆ. ಇದೇ ರೀತಿ ಚಾಲೆಂಜಸ್ ಗಳು ಆ ಕಂಪನೀಸ್ ಗಳಿಗೆ ಈ ರೀತಿಯಂತ IPO ತರಬೇಕು ಅಂತಂದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಅವರಿಗೆ ಬರ್ತಕ್ಕಂಥ ಕಾಸ್ಟ್. ಈಗ ಒಂದು ಕಂಪನಿನ ಲಿಸ್ಟ್ ಮಾಡಬೇಕು IPO ದಲ್ಲಿ ಅಂತಂದ್ರೆ ಸುಮಾರು ರೀತಿಯಾದಂತಹ ಈಗ ರೆಗ್ಯುಲೇಷನ್ಸ್ ಗಳಿಗಿರ್ಬೋದು ಅಥವಾ ಈಗ ಲಾಯರ್ ಗಳಿಗೆ ಕೊಡೋದಕ್ಕಂತಿರ್ಬೋದು, CS ಗಳಿಗೆ, ಆಡಿಟರ್ಸ್ ಗಳಿಗೆ, ಹೀಗೆ ಸಪರೇಟ್ ಚಾರ್ಜಸ್ ಗಳನ್ನ ಅಥಾರಿಟೀಸ್ ಗಳಿಗೆ ಕೊಡ್ತಕ್ಕಂತಹ ಎಕ್ಸ್ಟ್ರಾ ಕಾಸ್ಟ್ ನ ಬಿಯರ್ ಮಾಡಬೇಕಾಗುತ್ತೆ ಈ ರೀತಿಯಾದಂತಹ ಕಂಪನೀಸ್ ಗಳು. ಇನ್ನ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಗಳು ಇನ್ನೊಂದು ಕಡೆಯಿಂದ ಮತ್ತೊಂದು ಕನ್ಸರ್ನ್ ಆಗುತ್ತೆ ಈ ರೀತಿಯಂತಹ IPOs ಗಳು ಬಂದಾಗ. ಸೊ ನಾರ್ಮಲ್ ಆಗಿ ಒಂದು ಕಂಪನಿ ರನ್ ಆಗ್ತಾ ಇದೆಯಪ್ಪ, ಕಂಪನಿನ ಪಬ್ಲಿಕ್ ಗೆ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವರ ಒಂದು ಪ್ರೈಸಿನ ಅಥವಾ ಅವರ ಒಂದು ಶೇರಿನ ಬೆಲೆ ಏನಿದೆಯೋ ಡಿಫೈನ್ ಆಗ್ತಾ ಹೋಗುತ್ತೆ. ಆ ರಿಸ್ಕ್ ಅನ್ನು ಕೂಡ ಅವರು ತಗೊಳ್ಬೇಕಾದಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇದಷ್ಟೇ ಅಲ್ಲ ಲಿಕ್ವಿಡಿಟಿ ರಿಸ್ಕ್ ಕೂಡ ಇರುತ್ತೆ. ಈಗ ಮೇಜರ್ ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಅಥವಾ ಮೇಜರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಲಿಸ್ಟ್ ಆಗಿರ್ತಕ್ಕಂಥ ಬಿಗ್ ಕಂಪನೀಸ್ ಗಳಿಗೆ ಲಿಕ್ವಿಡಿಟಿ ಇಶ್ಯೂಸ್ ಅಷ್ಟೊಂದು ಬರಲ್ಲ. ಬಟ್ ಈ ರೀತಿಯಾದ ಕಂಪನೀಸ್ ಗಳಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಜನಗಳೇ ಕಡಿಮೆ ಇರೋದ್ರಿಂದ ಲಿಕ್ವಿಡಿಟಿ ರಿಸ್ಕ್ ಅನ್ನು ಕೂಡ ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಸ್ ಗಳು ತಂದು ಕೊಡುತ್ತೆ. ಸೊ ಇವಾಗ ಬರ್ತಕ್ಕಂಥ ಮುಖ್ಯವಾದಂತಹ ಪ್ರಶ್ನೆ, ನಾರ್ಮಲ್ IPOಗೂ SME IPOಗೂ ಇರತಕ್ಕಂಥ ವ್ಯತ್ಯಾಸಗಳೇನು ನೋಡ್ತಾ ಇರಬಹುದು ನೀವಿಲ್ಲಿ. SME IPO ಅಲ್ಲಿ ಪೋಸ್ಟ್ ಪೇಡ್ ಕ್ಯಾಪಿಟಲ್ ಏನಿದೆಯೋ ಬೇಸಿಕಲಿ ಇದು ಮಿನಿಮಮ್ 25 ಕೋಟಿಗಳಷ್ಟು ರೈಸ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ನಾರ್ಮಲ್ IPO ದಲ್ಲಿ ಮಿನಿಮಮ್ 10 ಕೋಟಿಗಳಷ್ಟು ಇಟ್ಟಿರ್ತಾರೆ. ವ್ಯಾಲಿಡೇಷನ್ ಅಥಾರಿಟಿ ಬಂದು ಸ್ಟಾಕ್ ಎಕ್ಸ್ಚೇಂಜ್ ಇದರಲ್ಲಿ. ಸೊ ನಾರ್ಮಲ್ IPO ದಲ್ಲಿ ಬಂದು SEBI ಆಗಿರುತ್ತೆ. SME IPO ದಲ್ಲಿ ಡೈರೆಕ್ಟ್ ಎಕ್ಸ್ಚೇಂಜ್ ನವರೇ ಇವ್ರಿಗೆ
ಅಥಾರಿಟಿ ಆಗಿರ್ತಾರೆ. ಮಿನಿಮಮ್ ಅಲೋಟೀಸ್ 50 ಅಲೋಟೀಸ್ ಗಳನ್ನ ಹೊಂದಿರಬೇಕು SME IPOs ಗಳಲ್ಲಿ. ನಾರ್ಮಲ್ IPO ದಲ್ಲಿ 1000 ಕೂಡ ಇದು ನಂಬರ್ ಇನ್ಕ್ರೀಸ್ ಆಗಿರುತ್ತೆ. ಅಪ್ಲಿಕೇಶನ್ ಸೈಜ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಗ್ರೇಟರ್ ದ್ಯಾನ್ 1 lakh ಆರ್ 1 lot ಅನ್ನ ಮಾತ್ರ ಅಪ್ಲಿಕೇಶನ್ ಆಗಿ ಇವರು ಕೊಡಬೇಕಾಗುತ್ತೆ SME IPO ದಲ್ಲಿ. ಇದೇ ನಾರ್ಮಲ್ IPO ದಲ್ಲಿ 10,000 ರಿಂದ 15,000 ರೂಪಾಯಿವರೆಗೂ ಕೂಡ ಇವರು ಸೆಟ್ ಮಾಡಬಹುದಾಗಿರುತ್ತೆ ಬ್ರಾಕೆಟ್ ಅನ್ನ. ಅಂಡರ್ ರೈಟಿಂಗ್ ಮ್ಯಾಂಡೇಟರಿ ಆಗಿರುತ್ತೆ SME IPO ದಲ್ಲಿ, ಬಟ್ ನಾಟ್ ಮ್ಯಾಂಡೇಟರಿ ಆಗಿರುತ್ತೆ ನಾರ್ಮಲ್ IPO ದಲ್ಲಿ ಅಂತ ನೋಡ್ತೀವಿ. ಅಂದ್ರೆ ಸೇಲ್ ಆಫ್ ಶೇರ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸೆಲ್ ಎಂಟೈರ್ ಲಾಟ್ ಓನ್ಲಿ. ಸೊ ಲಾಟ್ ಅನ್ನ ಮಾತ್ರ ಇವರು ಎಂಟೈರ್ ಆಗಿ ಸೆಲ್ ಮಾಡಬೇಕಾಗಿರುತ್ತೆ SME IPO ದಲ್ಲಿ. ಬಟ್ ನಾರ್ಮಲ್ IPO ದಲ್ಲಿ ಕ್ಯಾನ್ ಸೆಲ್ ಶೇರ್ಸ್ ಇಂಡಿವಿಜುವಲ್ ಆಗಿ ಕೂಡ ಅವರು ಶೇರ್ಗಳನ್ನ ಸೆಲ್ ಮಾಡಬಹುದಾಗಿರುತ್ತೆ. ರಿಪೋರ್ಟಿಂಗ್ ಫ್ರೀಕ್ವೆನ್ಸಿ ಹಾಫ್ ಇಯರ್ಲಿ ಆಗಿರುತ್ತೆ SME IPOs ಗಳದು. ನಾರ್ಮಲ್ IPOs ಗಳದು ಕ್ವಾರ್ಟರ್ಲಿ ಆಗಿರುತ್ತೆ. ಸೊ ಈ IPOs ಗಳಿಗೆ ಯಾವ ರೀತಿ ಒಬ್ಬ ಇನ್ವೆಸ್ಟರ್ ಆಗಿ ಅಪ್ಲೈ ಮಾಡಬಹುದು ಅಂತ ಹೇಳೋದಾದ್ರೆ ಗ್ರೋದಲ್ಲಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಪ್ಷನ್ ಇದೆ ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ. ನೀವು ಡೈರೆಕ್ಟ್ ಆಗಿ ಲಾಗಿನ್ ಆದ್ರೆ ಅಂತಂದ್ರೆ UPI ಮೂಲಕ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡೋದ್ರ ಮೂಲಕ ಈ IPOs ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಆಸ್ ಅನ್ ಇನ್ವೆಸ್ಟರ್. ಮೊದಲನೇ ಆಪ್ಷನ್ ಲಾಗಿನ್ ಟು ಗ್ರೋ. ಸೊ ಬೇಸಿಕಲಿ ಗ್ರೋಗೆ ಲಾಗಿನ್ ಆಗ್ತೀರಾ ನೀವು. ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು IPO ಗಳನ್ನ ಸರ್ಚ್ ಮಾಡ್ತಕ್ಕಂಥ ಆಪ್ಷನ್. ಇದರಲ್ಲಿ ನೀವು SME IPOs ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಆಸಕ್ತಿಯನ್ನ ಹೊಂದಿದ್ರಿ ಅಂತಂದ್ರೆ ಕಂಪನಿಯ ನೇಮ್ ಅನ್ನ ಅಥವಾ IPO ಆಪ್ಷನ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸುತ್ತೆ, ನೀವು ಒಂದ್ಸತಿ ಸರ್ಚ್ ಮಾಡಬಹುದಾಗಿರುತ್ತೆ. ಇದಾದ್ಮೇಲೆ ಬಿಡ್ ಡೀಟೇಲ್ಸ್ ಗಳನ್ನ ನೀವು ಎಂಟ್ರಿ ಮಾಡಬೇಕು. ಸೊ ಇದರಲ್ಲಿ ನಂಬರ್ ಆಫ್ ಶೇರ್ಸ್ ಇರಬಹುದು, ಎಷ್ಟು ನಂಬರ್ ಆಫ್ ಶೇರ್ಸ್ ಗಳಿಗೆ ನೀವು ಬಿಡ್ ಮಾಡ್ತಾ ಇದ್ರೆ, ಅಟ್ ದ ಸೇಮ್ ಟೈಮ್ ಪ್ರೈಸ್, ಯಾವ ಪ್ರೈಸ್ಗೆ ನೀವು ಬಿಡ್ ಮಾಡಕ್ಕೆ ರೆಡಿ ಇದೀರಾ ಅಂತ ಹೇಳ್ಕೊಂಡು ನೀವು ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಬಿಡ್ ಅನ್ನ ಪ್ರೊಸೀಡ್ ಮಾಡ್ತೀರಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತಂದ್ರೆ UPI ID ಅನ್ನ ಇಲ್ಲಿ ಕೇಳುತ್ತೆ. ನಿಮ್ಮ UPI ID ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ ಬ್ಯಾಂಕ್ ಅಕೌಂಟ್ಗೆ UPI ID ಲಿಂಕ್ ಇದೆಯೋ ಆ ಒಂದು UPI ID ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಇದಾದ್ಮೇಲೆ ನಿಮ್ಮ ಬಿಡ್ ಅನ್ನ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತೀರಾ. ಫೈನಲಿ ಇದು UPI ಆಪಿನ ಮೂಲಕ ಪೇಮೆಂಟ್ ಅಪ್ರೂವಲ್ ಗೆ ಹೋಗುತ್ತೆ. ಸೊ ಈ ಒಂದು ಮ್ಯಾಂಡೇಟ್ ಅಪ್ರೂವ್ ಆಗಿದೆ ಅಂತ ಅಂದ್ರೆ ನಿಮ್ಮ ಬಿಡ್ ಅಮೌಂಟ್ ಏನಿರುತ್ತೋ ನಿಮ್ಮ ಅಕೌಂಟ್ ಇಂದ ಬ್ಲಾಕ್ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ನಿಮಗೆ ಒಂದು ಅಲಾಟ್ಮೆಂಟ್ ಸಿಕ್ತು ಅಂತಂದ್ರೆ ಅಲಾಟ್ಮೆಂಟ್ ನಿಮಗೆ ಸಿಗುತ್ತೆ, ಡಿಮ್ಯಾಟ್ ಅಕೌಂಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಇನ್ ಮಿಕ್ಕಿರ್ತಕ್ಕಂಥ ಅಮೌಂಟ್ ನಿಮ್ಮಿಂದ ಡೈರೆಕ್ಟ್ ಆಗಿ ಡೈರೆಕ್ಟ್ ಆ ಒಂದು IPO ಯಾರು ರೈಸ್ ಮಾಡ್ತಾ ಇದ್ರೋ ಅವರಿಗೆ ಅಮೌಂಟ್ ತಲುಪುತ್ತೆ. ಸೊ ಇವಾಗ ಇನ್ವೆಸ್ಟರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕ್ರಿಟಿಕಲ್ ಪಾಯಿಂಟ್ಸ್ ಗಳೇನು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಂತ SME IPOs ಗಳಲ್ಲಿ ಅಂತ ಹೇಳಿದ್ರೆ ಮೊದಲನೇದು ಹೈ ರಿಸ್ಕ್ ಇರುತ್ತೆ ಈ ರೀತಿಯಂತ IPOs ಗಳಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ದೊಡ್ಡ ಕಂಪನೀಸ್ ಗಳಾಗಿ ಅವರು ಡೈರೆಕ್ಟ್ IPO ಮೂಲಕ ಬರ್ತಿದ್ದಾರೆ ಅಂತಂದ್ರೆ ಬೇರೆ. ಇಲ್ಲಿ SME ಆಗಿರೋದ್ರಿಂದ ಅವರು ಆಬ್ವಿಯಸ್ಲಿ ರಿಸ್ಕ್ ಅಂತಕ್ಕಂಥದ್ದು ಜಾಸ್ತಿ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಅನ್ನು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಈ ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಕಾಮನ್ ಬಿಸ್ನೆಸಸ್ ಗಳೇ ಇದರಲ್ಲಿ ಎಂಟ್ರಿ ಆಗ್ತಕ್ಕಂಥ ಒಂದು ಅವಕಾಶಗಳಿರುತ್ತೆ. ತುಂಬಾ ಕಾಮನ್ ಬಿಸ್ನೆಸಸ್ ಗಳಾಗಿರೋದ್ರಿಂದ ಕಾಂಪಿಟೇಷನ್ ಕೂಡ ಈ ರೀತಿಯಾದಂತಹ ಬಿಸ್ನೆಸ್ ಗಳಲ್ಲಿ ಜಾಸ್ತಿ ಇರುತ್ತೆ. ಇನ್ನು ವ್ಯಾಲ್ಯೂಯೇಷನ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ತುಂಬಾ ರ್ಯಾಪಿಡ್ ಆಗಿರುತ್ತೆ. ಈಗ ನಾರ್ಮಲ್ ಒಂದು ಸ್ಟಾಕ್ ಇದೆ ಅಂತಂದ್ರೆ ಅದರಲ್ಲಿ ಆಗ್ತಕ್ಕಂಥ ವೇರಿಯೇಷನ್ಸ್ ಗಳೇ ಬೇರೆ. ಬಟ್ ಈ ರೀತಿಯ ಕಂಪನೀಸ್ಗಳಲ್ಲಿ ಸಿನ್ಸ್ ಲಿಕ್ವಿಡಿಟಿ ಕಡಿಮೆ ಇರೋದ್ರಿಂದ ಅಥವಾ ಜನಗಳು ಜಾಸ್ತಿ ಇರಲ್ಲ ಇದರಲ್ಲಿ, ಸೊ ಹಾಗಾಗಿ ಪ್ರೈಸ್ ಅಲ್ಲಿ ಏರುಪೇರಿನ ಬೆಲೆಗಳಲ್ಲೂ ಕೂಡ ತುಂಬಾ ವಾಲಟಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ರೆಗ್ಯುಲೇಷನ್ಸ್ ವೈಸ್ ಅಂತಂದ್ರೂ ಕೂಡ ನಾರ್ಮಲ್ ಒಂದು ಕಂಪನಿಯ ರೆಗ್ಯುಲೇಷನ್ಸ್ಗೂ ಈ ರೀತಿಯಂತ ಕಂಪನಿಯ ರೆಗ್ಯುಲೇಷನ್ಸ್ಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಇವರಿಗೆ ಜಾಸ್ತಿ ಒಂದು ಸ್ಟ್ರಿಕ್ಟ್ನೆಸ್ ಇರಲ್ಲ ಇದರಲ್ಲಿ. ಸೊ ಹಾಗಾಗಿ ಏರುಪೇರುಗಳಾಗ್ತಕ್ಕಂಥ ಬದಲಾವಣೆಗಳಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ರೆಗ್ಯುಲೇಷನ್ಸ್ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೆಬಿ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಇವಾಗ ಬರ್ತಕ್ಕಂಥ ಮುಖ್ಯ ಪ್ರಶ್ನೆ, ಸರ್ ಅರ್ಥ ಆಯ್ತು, ಬಟ್ ಇದ್ರ ರಿಲೇಟೆಡ್ ಆಲ್ರೆಡಿ ಆಗಿರತಕ್ಕಂಥ ಎಕ್ಸಾಂಪಲ್ಸ್ ಗಳು ಏನಾದರೂ ಇದೆಯಾ, SME IPOs ಗಳು ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ ಈ ರೀತಿಯಾಗಿರುತ್ತೆ ಮಾಹಿತಿ. ಈ ವರ್ಷದಲ್ಲೇ ಸುಮಾರು 100 SME ಫರ್ಮ್ಸ್ ಗಳು ಕ್ಯಾಪಿಟಲ್ ನ ರೈಸ್ ಮಾಡಿದೆ. 2600 ಕೋಟಿಗಳಷ್ಟು ಕ್ಯಾಪಿಟಲ್ ನ ರೈಸ್ ಮಾಡಿದೆ ಈ IPOs ಗಳ ಮೂಲಕ. ಇನ್ನು ರಿಟರ್ನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 100% ಮೇಲೆ ಬೆಳೆದಿರುತ್ತೆ ಈ ರೀತಿಯಂತ IPOs ಗಳು. 26 SME IPOs ಗಳು ಈ ಒಂದು IPOs ಗಳಲ್ಲಿ. ಬಟ್ ಇನ್ ಮಿಕ್ಕಿರ್ತಕ್ಕಂಥ 70 ಏನು ಲಾಂಚ್ ಆಗಿತ್ತು IPOs ಗಳು ಅದು ಈ ಲಿಸ್ಟೆಡ್ ಪ್ರೈಸ್ ಗಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ವೆಲ್ SME ಅಂತಕ್ಕಂಥದ್ದು ಒಂದ್ ಕಡೆ ನೋಡಿದ್ರೆ ಗ್ರೋತ್ ಪರ್ಸ್ಪೆಕ್ಟಿವ್ ಇಂದ ತುಂಬಾನೇ ಒಂದು ಕಾಂಟ್ರಿಬ್ಯೂಷನ್ ಭಾರತಕ್ಕೆ ಇವತ್ತಿನ ಕಾಲಕ್ಕೆ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಜಾಬ್ಸ್ ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣ ಅವರಿಗೆ ತಲುಪಿದ್ರೆ ಎಕ್ಸ್ಪೆಂಡ್ ಆಗಿ ನೆಕ್ಸ್ಟ್ ಲೆವೆಲ್ ಬೆಳೀತಕ್ಕಂಥ ಪಾಸಿಬಿಲಿಟೀಸ್ ಗಳು ಈ ಕಂಪನೀಸ್ ಗಳಿಗೆ ಇರುತ್ತೆ. ಬಟ್ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ರಿಸ್ಕ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಇದರಲ್ಲಿ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ. ಒನ್ಸ್ ಅಗೇನ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಗಳಲ್ಲ. ಎಸ್ಪೆಷಲಿ SME IPOs ಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.